ಇನ್ನು ಸ್ಫೋಟ ಪ್ರಕರಣದ ಕುರಿತು ದಾಖಲಾಯಿತು ಎಫ್ಐಆರ್. ಎಚ್ಎಎಲ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ದಾಖಲಾಗಿದೆ. ರಾಜೇಶ್ ಎಂಬುವವರ ದೂರಿನ ಮೇರೆಗೆ ಎಫ್ಐಆರ್ ಆಗಿದೆ. ರಾಮೇಶ್ವರಂ ಕೆಫೆಯ ಫ್ಲೋರ್ ಸೂಪರ್ವೈಸರ್ ಅವರು ರಾಜೇಶ್ ಅವರು ಕೊಟ್ಟಿರುವಂತಹ ದೂರು ಈಗ ಎಫ್ಐಆರ್ ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ನಿನ್ನೆ ಮಧ್ಯಾಹ್ನ ನಡೆದಿರುವಂತಹ ಈ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ 10ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ಅವರು ಹಾಸ್ಪಿಟಲ್ನಲ್ಲಿ ಸದ್ಯಕ್ಕೆ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಇನ್ನು ಪೊಲೀಸರು ಕೂಡ ಹಲವಾರು ಸಿಸಿಟಿವಿಗಳ ಜಾಡು ಹಿಡಿದಿದ್ದಾರೆ. ಆರೋಪಿ ಎಲ್ಲಿ ಹೋಗಿರಬಹುದು ಅಥವಾ ಎಲ್ಲಿ ತಲೆಮರೆಸ್ಕೊಂಡಿರಬಹುದು ಅಥವಾ ಆತನ ಸಂಪರ್ಕದಲ್ಲಿ ಯಾರೆಲ್ಲ ಇರಬಹುದು, ಈ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಈ ಎಫ್ಐಆರ್ ಬಗ್ಗೆ ಈಗ ದಾಖಲಾಗಿರುವಂತಹ ಎಫ್ಐಆರ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಎಫ್ಐಆರ್ ನಲ್ಲಿ ಏನೇನಿದೆ? ಸಭಾ ನಿನ್ನೆ ನಡೆದಂತಹ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಒಂದು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಆ ಎಫ್ಐಆರ್ ನ ಪ್ರತಿ ನ್ಯೂಸ್ ಫಸ್ಟ್ ಗೆ ಕೂಡ ಲಭ್ಯ ಆಗಿದೆ. ಆ ಎಫ್ಐಆರ್ ನಲ್ಲಿ ನಿನ್ನೆ ನಡೆದಂತಹ ಇನ್ಸಿಡೆಂಟ್ ನ ಡೀಟೇಲ್ ಅನ್ನ ಕಂಪ್ಲೀಟ್ ಆಗಿ ಹಾಕಿದ್ದಾರೆ. ಎಷ್ಟೊತ್ತಿಗೆ ಹೋಟೆಲ್ ಓಪನ್ ಆಗುತ್ತೆ, ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ, ಇನ್ಸಿಡೆಂಟ್ ಯಾವಾಗ ಆಯ್ತು, ಆದಂತಹ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು, ಸಡನ್ ಆಗಿ ಎಲ್ಲರೂ ಏನ್ ಮಾಡಿದ್ರು, ಅವೆಲ್ಲವನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಎಚ್ಎಎಲ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ಎಫ್ಐಆರ್ ನಲ್ಲಿ ರಾಮೇಶ್ವರಂ ಕೆಫೆ ಬೆಳಗ್ಗೆ 6 ಗಂಟೆಗೆ ಓಪನ್ ಆಗುತ್ತೆ. ಸುಮಾರು 10 ಗಂಟೆಗೆ ನಾವು ಹೋಟೆಲ್ ಅನ್ನ ಕ್ಲೋಸ್ ಮಾಡ್ತೀವಿ. ಅದರಲ್ಲೂ 12 ಗಂಟೆಯಿಂದ ಅಂದ್ರೆ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಗೆ ಈ ಹೋಟೆಲ್ ನಲ್ಲಿ ಹೆಚ್ಚಿನ ಗ್ರಾಹಕರು ಬರ್ತಾರೆ. ಅಂದ್ರೆ ಊಟದ ಸಮಯ ಆಗಿರೋದ್ರಿಂದ ಆ ಟೈಮ್ ನಲ್ಲಿ ಅಲ್ಲಿ ಹೆಚ್ಚಿನ ಗ್ರಾಹಕರು ಬರ್ತಾರೆ. ಅದೇ ರೀತಿ 1ನೇ ತಾರೀಕು ಅಂದ್ರೆ ನಿನ್ನೆ ಮಧ್ಯಾಹ್ನ 12 ಗಂಟೆಯಿಂದ ಸುಮಾರು ಜನ ಗ್ರಾಹಕರು ಇಲ್ಲಿ ಅಂದ್ರೆ ರಾಮೇಶ್ವರಂ ಕೆಫೆಗೆ ತಿಂಡಿ ತಿನ್ನೋದಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಸುಮಾರು 12:55ಕ್ಕೆ ಒಂದು ಶಬ್ದ ಕೇಳುತ್ತೆ, ಸ್ಫೋಟದ ಶಬ್ದ. ಆ ಸಂದರ್ಭದಲ್ಲಿ ಅಲ್ಲಿದ್ದವರು ಎಲ್ಲರೂ ಕೂಡ ಓಡೋದಕ್ಕೆ ಶುರು ಮಾಡ್ತಾರೆ. ಸಾಕಷ್ಟು ಜನ ಸಿಬ್ಬಂದಿಗಳಿರ್ತಾರೆ. ಆ ಸಿಬ್ಬಂದಿಗಳ ಹೆಸರನ್ನ ಕೂಡ ಆ ಒಂದು ಎಫ್ಐಆರ್ ನಲ್ಲಿ ಮೆನ್ಷನ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನವೀನ್, ಜಿಯಾ, ಶಿವು ಸೇರಿದಂತೆ ಸಾಕಷ್ಟು ಜನ ಎಂಪ್ಲಾಯೀಸ್ಗಳು ಕೂಡ ಅಲ್ಲಿ ಇರ್ತಾರೆ. ಹೊರಗಡೆ ಇರುವಂತಹ ಅಂದ್ರೆ ಹ್ಯಾಂಡ್ ಬೆಸಿನ್ ಏನಿದೆ ಆ ಪಕ್ಕದಲ್ಲಿ ಒಂದು ಜಗುಲಿಯನ್ನ ಮಾಡಲಾಗಿದೆ. ಅಂದ್ರೆ ನಾರ್ಮಲ್ ಆಗಿ ಟೀನೋ ಅಥವಾ ಏನೋ ತಗೊಂಡು ಅಲ್ಲಿ ಕೂತ್ಕೊಂಡು ಎಲ್ಲರೂ ಕೂಡ ಅದನ್ನ ಸೇವಿಸುವಂತಹ ಕೆಲಸವನ್ನ ಮಾಡ್ತಾರೆ. ಆ ಜಗುಲಿಯಲ್ಲಿ ಸುಮಾರು 3 ರಿಂದ 4 ಜನ ಕೂತಿರ್ತಾರೆ. ಅವರೆಲ್ಲರೂ ಕೂಡ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವರು. ಅಲ್ಲಿ ಊಟಕ್ಕೆ ಅಂತ ಬಂದಂತಹ ಸಂದರ್ಭದಲ್ಲಿ ಹೀಗೆ ಮಾತಾಡ್ಕೊಂಡು ಕೂತಿರ್ತಾರೆ. ಏಕಾಏಕಿ ಸ್ಫೋಟ ಆಗುತ್ತೆ. ಸ್ಫೋಟ ಆದಂತಹ ಸಂದರ್ಭದಲ್ಲಿ ಅಲ್ಲಿದ್ದವರು ಶಾಕ್ ಆಗ್ತಾರೆ. ಜೊತೆಗೆ ಎಲ್ಲರೂ ಕೂಡ ಹೋಟೆಲ್ನ ಒಳಭಾಗದಲ್ಲಿ ಇದ್ದಂತಹ ಸಿಬ್ಬಂದಿ ಜೊತೆಗೆ ಇನ್ನಿತರ ಗ್ರಾಹಕರು ಏನಿದ್ದಾರೆ ಅವರು ಕೂಡ್ಲೆ ಹೊರಗಡೆ ಓಡ್ ಬರುವಂತಹ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಆ ಜಗುಲಿಯ ಪಕ್ಕದಲ್ಲೇ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಟೈಲ್ಸ್ ಗಳೇನಿದೆ ಸಂಪೂರ್ಣವಾಗಿ ಮೆಲ್ಟ್ ಆಗಿರುವಂತದ್ದು, ಅಂದ್ರೆ ಸುಟ್ಟು ಹೋಗಿರುವಂತದ್ದು. ಜೊತೆಗೆ ಅಲ್ಲಿ ನೆಟ್ಟು, ಬೋಲ್ಟು, ಒಂದಷ್ಟು ಐಟಮ್ಸ್ ಗಳು ಸಿಕ್ಕಿದೆ. ಅದರ ಬಗ್ಗೆಯೂ ಕೂಡ ಈಗಾಗಲೇ ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಒಂದು ಶಬ್ದ ತುಂಬಾ ಜೋರಾಗಿತ್ತು, ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇರ್ಲಿಲ್ಲ. ಅಂದ್ರೆ ಹೊರಗಡೆ ಬ್ಲಾಸ್ಟ್ ಆಗಿದೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಹೀಗೆ ಎಲ್ಲಾ ವಿಚಾರವನ್ನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ದೂರುದಾರರು ಯಾರು ಅಂತಂದ್ರೆ ಫ್ಲೋರ್ ಸೂಪರ್ವೈಸರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಂತಹ ರಾಜೇಶ್ ಅನ್ನೋರು ಈ ಒಂದು ಕಂಪ್ಲೇಂಟ್ ನಲ್ಲಿ ದೂರುದಾರರು. ಅವರು ಕಂಪ್ಲೀಟ್ ಆಗಿ ಅಂದ್ರೆ ಈ ಒಂದು ಹೋಟೆಲ್ನ ಹಿನ್ನೆಲೆ ಅಂದ್ರೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ, ತಾನೇನ್ ಕೆಲಸ ಮಾಡ್ತಾ ಇದ್ದೀನಿ ಅವೆಲ್ಲವನ್ನ ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಬರುವಂತಹ ಗ್ರಾಹಕರು ಜೊತೆಗೆ ಅಲ್ಲಿಯ ಒಂದು ಮೇಂಟೆನೆನ್ಸ್ ಅನ್ನ ನೋಡುವಂತಹ ಕೆಲಸವನ್ನ ಅವರು ಮಾಡ್ತಾ ಇರ್ತಾರೆ. ಇವೆಲ್ಲವನ್ನ ಕೂಡ ವಾಚ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಬ್ಲಾಸ್ಟ್ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಎಲ್ಲಾ ಮಾಹಿತಿಯನ್ನ ಈಗಾಗಲೇ ಪೊಲೀಸರಿಗೂ ಕೂಡ ಕೊಟ್ಟಿದ್ದಾರೆ. ಅಲ್ಲಿದ್ದಂತಹ ಸಿಸಿಟಿವಿ ಫುಟೇಜ್ ಆಗಿರ್ಬೋದು, ಜೊತೆಗೆ ಅಲ್ಲಿದ್ದಂಥವ್ರಾಗಿರ್ಬೋದು, ಎಲ್ಲರ ಬಳಿಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಕೂಡ ಈಗಾಗಲೇ ಪಡ್ಕೊಂಡಿದ್ದಾರೆ. ಕೇವಲ ಗ್ರಾಹಕರು ಮಾತ್ರ ಅಲ್ಲ, ಹೋಟೆಲ್ ಸಿಬ್ಬಂದಿಗೂ ಕೂಡ ಗಾಯ ಆಗಿದೆ. ಅದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಸಣ್ಣ ಪುಟ್ಟ ಗಾಯಗಳಿಂದ ಅವರು ಕೂಡ ಪಾರಾಗಿರುವಂತದ್ದು. ಸ್ಫೋಟ ಆದಂತಹ ಸಂದರ್ಭದಲ್ಲಿ ಕೆಲವೊಂದು ವಸ್ತುಗಳು ಕೂಡ ಅಂದ್ರೆ ಕಂಪ್ಲೀಟ್ ಆಗಿ ಹೊರಗಡೆ ಇದ್ದಂತಹ ಒಂದಷ್ಟು ಗ್ಲಾಸ್ಗಳೇನಿದೆ ಅವು ಕೂಡ ಸ್ಫೋಟದ ತೀವ್ರತೆಗೆ ಸಂಪೂರ್ಣವಾಗಿ ಪುಡಿ ಆಗಿದೆ. ಅದನ್ನ ಕೂಡ ಕಂಪ್ಲೀಟ್ ಆಗಿ ಏನಾಯ್ತು ಆ ಸಂದರ್ಭದಲ್ಲಿ ಅನ್ನೋದನ್ನ ಕೂಡ ದೂರಿನಲ್ಲಿ ಮೆನ್ಷನ್ ಮಾಡುವಂತಹ ಕೆಲಸವನ್ನ ಈಗಾಗಲೇ ದೂರುದಾರರು ಕೂಡ ಮಾಡಿದ್ದಾರೆ. ದೂರಿನ ಅನ್ವಯ ಏನು ಅಲ್ಲಿದ್ದಂತಹ ಪ್ರತ್ಯಕ್ಷದರ್ಶಿಗಳು ಜೊತೆಗೆ ದೂರುದಾರರು ಏನು ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ ಅದರ ಆಧಾರದ ಮೇಲೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಶುರು ಮಾಡಿದ್ದಾರೆ. ಸಭಾ, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.